ಇತ್ತೀಚೆಗೆ ವಿದ್ಯಾರ್ಥಿಗಳು ಹೋಗ್ತಾರೆ, ಮೋಜು ಮಸ್ತಿ ಅಂದ್ಕೊಳ್ತಾರೆ, ನಮ್ಮ ಜೀವನ, ನಮ್ಮ ಲೈಫು ನಾವು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತೆಲ್ಲ ಹೋಗ್ತಾರೆ. ಮಾಡಬೇಕು, ಇಲ್ಲ ಅಂತಲ್ಲ. ಬಟ್ ಹೇಗಿರಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಬೇಕು ಅನ್ನೋದರ ಅರಿವಾದರೂ ಇರಬೇಕು. ಕಲ್ತಿರ್ತೀರ ಎಲ್ಲ. ಈಗ ಮೈಸೂರಿನ ವಿದ್ಯಾರ್ಥಿನಿಯರು ಮಂಗಳೂರಿಗೆ ಹೋಗಿ ಮಾಡ್ಕೊಂಡಿರುವಂಥ ಎಡವಟ್ಟು ಅದೇ. ಈಜಕ್ಕೆ ಬರಲಿಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಆಳದಲ್ಲಿರೋದು ಹೋದರು, ಒಬ್ಬರನ್ನ ರಕ್ಷಣೆ ಮಾಡೋಕ್ಕೆ ಇನ್ನೊಬ್ರು ಹೋದರು, ಇಬ್ಬರನ್ನ ರಕ್ಷಣೆ ಮಾಡೋಕ್ಕೆ ಇನ್ನೊಬ್ರು ಹೋದರು. 3 ವಿದ್ಯಾರ್ಥಿನಿಯರು ಹೋಗ್ಬಿಟ್ರು. ಪಾಪ ಕುಟುಂಬ ಈಗ ಜೀವನ ಪರ್ಯಂತ ಕಣ್ಣೀರಿಡಬೇಕು. ಅದರ ವರದಿ ಇಲ್ಲಿದೆ ನೋಡಿ. ಕಡಲನಗರಿ ಮಂಗಳೂರು ನಿನ್ನೆ ಬೆಚ್ಚಿಬಿದ್ದಿತ್ತು. ಪ್ರವಾಸಕ್ಕೆಂದು ಬಂದಿದ್ದ 3 ಯುವತಿಯರ ದಾರುಣ ಸಾವಿನ ಕತೆ ಕೇಳಿ ದಿಗ್ಭ್ರಮೆಗೆ ಒಳಗಾಗಿತ್ತು. ಉಚ್ಚಿಲದ ವಾಚ್ಕೋ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್ ಅಕ್ಷರಶಃ ಮೃತ್ಯು ಕೂಪದಂತೆ ಕಾಣಿಸುತ್ತಿತ್ತು. ಮೃತ ಯುವತಿಯರ ಕುಟುಂಬಸ್ಥರ ಆಕ್ರಂದನ ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು. ಈ ಘಟನೆ ಬೆನ್ನಲ್ಲೇ ರೆಸಾರ್ಟ್ ಮಾಲೀಕ ಮನೋಹರ್ ಪುತ್ರನ್ ಹಾಗೂ ಮ್ಯಾನೇಜರ್ ಭರತ್ನನ್ನ ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ. ಮೃತ ಯುವತಿಯರ ಪೋಷಕರ ದೂರಿನ ಆಧಾರದಲ್ಲಿ ಉಳ್ಳಾಲ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ತಾತ್ಕಾಲಿಕವಾಗಿ ವಾಚ್ಕೋ ರೆಸಾರ್ಟ್ನ ಸೀಲ್ ಡೌನ್ ಮಾಡಲಾಗಿದೆ. ಮೈಸೂರಿನ ನಿಶಿತಾ, ಪಾರ್ವತಿ, ಕೀರ್ತನಾಗೆ ಈಜು ಗೊತ್ತಿರಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಎಷ್ಟು ಆಳ ಇದೆ ಅನ್ನೋದರ ಮಾಹಿತಿಯೂ ಇರಲಿಲ್ಲ. ಸುಮಾರು 6 ಅಡಿ ಆಳವಿರುವ ಜಾಗದಲ್ಲಿ ಓರ್ವ ಯುವತಿ ಮುಳುಗಿ ವಿಲವಿಲ ಒದ್ದಾಡಿದ್ದಾಳೆ. ಈಕೆಯ ರಕ್ಷಣೆಗೆ ಧಾವಿಸಿದ ಇನ್ನಿಬ್ಬರು ಪ್ರಾಣ ಕಳೆದುಕೊಂಡಿದ್ದಾರೆ. ರೆಸಾರ್ಟ್ ಸಿಬ್ಬಂದಿ ಸ್ವಿಮ್ಮಿಂಗ್ ಪೂಲ್ ಬಳಿ ಇದ್ದಿದ್ರೆ ಈ ಅನಾಹುತ ಸಂಭವಿಸುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ಸೂಚನಾ ಫಲಕ ಕೂಡ ಇರಲಿಲ್ಲ. ಈ ಎಲ್ಲಾ ಕಾರಣಗಳಿಂದ ಭವಿಷ್ಯದ ಕನಸು ಕಂಡಿದ್ದ ಆ ಫೈನಲ್ ಇಯರ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಪ್ರಾಣ ಕಳೆದುಕೊಂಡಿದ್ದಾರೆ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಕಣ್ಣೀರು. ಮೈಸೂರಿನ ನಿವಾಸದಲ್ಲಿ ನೀರವ ಮೌನ. ಇನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಯುವತಿಯರ ಮೃತದೇಹವನ್ನ ಪೋಷಕರು ಮೈಸೂರಿಗೆ ಕೊಂಡೊಯ್ದು ಅಂತ್ಯಕ್ರಿಯೆ ನಡೆಸಿದ್ದಾರೆ. ಅಮ್ಮ, ಅಪ್ಪ ಟ್ರಿಪ್ಗೆ ಹೋಗಿ ಬರೋದಾಗಿ ಮನೆಯಿಂದ ಹೇಳಿ ಹೊರಟವರು ಶವವಾಗಿ ಬಂದ್ರಲ್ಲಪ್ಪ, ಇದೆಂಥ ವಿಧಿ ಅಂತ ಹೆತ್ತವರು ಗೋಳಾಡ್ತಿದ್ದಾರೆ. ಒಟ್ಟಿನಲ್ಲಿ ತಪ್ಪಿತಸ್ಥರ ವಿರುದ್ಧ ಗಂಭೀರ ಕ್ರಮಕ್ಕೆ ಆಗ್ರಹ ಕೇಳಿಬಂದಿದೆ. ಮುಂದೆ ಇಂತಹ ಘಟನೆ ಸಂಭವಿಸದಂತೆ ಎಲ್ಲಾ ರೆಸಾರ್ಟ್ಗಳ ಪರಿಶೀಲನೆಗೆ ಜಿಲ್ಲಾಡಳಿತ ಮುಂದಾಗಬೇಕಿದೆ. ಅನಧಿಕೃತ ರೆಸಾರ್ಟ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವ ಮಂಗಳೂರಿನಲ್ಲಿ ಮುಂದೆ ಇಂತಹ ದುರ್ಘಟನೆಗಳು ಸಂಭವಿಸದಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.